ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ವಿರುದ್ಧ ಇದೀಗ ಸಮನ್ಸ್ ಜಾರಿಯಾಗಿದೆ. ಚಿಕ್ಕಮಗಳೂರಿನ 2ನೇ ಜೆಎಂಎಫ್ಸಿ ಕೋರ್ಟ್ನಿಂದ ಸಮನ್ಸ್ ಜಾರಿಯಾಗಿದೆ. ವಾರಸ್ದಾರ ಧಾರಾವಾಹಿಗೆ ಪಡೆದಿದ್ದ ಜಾಗವನ್ನ ಹಾಳು ಮಾಡಿದ ಆರೋಪವನ್ನ ಸುದೀಪ್ ಎದುರಿಸ್ತಾ ಇದ್ರು. ಸುದೀಪ್ ವಿರುದ್ಧ ದೀಪಕ್ ಮಯೂರ್ ಜಾಗದ ಮಾಲೀಕರು ಕೋರ್ಟ್ ಮೆಟ್ಟಿಲೇರಿದ್ದು ಮಾರ್ಚ್ 26ರಂದು ಕೋರ್ಟ್ಗೆ ಹಾಜರಾಗುವಂತೆ ಸುದೀಪ್ಗೆ ಸಮನ್ಸ್ ನೀಡಲಾಗಿದೆ. ಚಿತ್ರೀಕರಣದ ವೇಳೆ ಕಾಫಿ ತೋಟ ಹಾಳು ಮಾಡಿದ್ದಾಗಿ ಆರೋಪ ಮಾಡಲಾಗಿದೆ. 95 ಲಕ್ಷ ಬೆಲೆ ಬಾಳುವ ಕಾಫಿ ತೋಟ ಹಾಳು ಮಾಡಿರುವಂತಹ ಒಂದು ಆರೋಪ ಸುದೀಪ್ ಅವರ ಮೇಲಿದೆ. ರೆಸ್ಪಾನ್ಸ್ ಮಾಡೋದಿಲ್ಲ. ಇದಾದ ಮೇಲೆ ಮಲ್ಲಂದೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಚಿಕ್ಕಮಗಳೂರಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೂ ಸಹ ಅಪ್ರೋಚ್ ಮಾಡ್ತಾರೆ. ಈ ಸೂಪರಿಂಟೆಂಡೆಂಟ್ ಪೊಲೀಸು ಅಪ್ರೋಚ್ ಮಾಡಿದ ಮೇಲೂ ಸಹ ಇದು ಸಿವಿಲ್ ಡಿಸ್ಪ್ಯೂಟು ಕೋರ್ಟ್ನಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇದಾದ ಮೇಲೆ ಸೆಕ್ಷನ್ 200 CRPC ಕೆಳಗಡೆ ಕೋರ್ಟ್ನಲ್ಲಿ ನಾನು ಒಂದು ಕಂಪ್ಲೇಂಟ್ನ ಹಾಕಿದೆ. ಕಂಪ್ಲೇಂಟ್ ಹಾಕಿದ ಮೇಲೆ ದೀಪಕ್ ಮಯೂರ್ ಪಟೇಲ್ದವರು ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಟ್ಟರು. ಆ ಡಾಕ್ಯುಮೆಂಟ್ ಆಧಾರದ ಮೇಲೆ ಜೊತೆಗೆ ನ್ಯಾಯಾಲಯದಲ್ಲಿ ಅವರ ಸೋರ್ಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ದೀಪಕ್ ಮಯೂರ್ ಪಟೇಲ್ದವ್ರಿಗೆ ಅವ್ರಿಗೇನೇನು ರೆಸ್ಪಾನ್ಸ್ ಮಾಡೋದಿಲ್ಲ. ಇದಾದ ಮೇಲೆ ಮಲ್ಲಂದೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಚಿಕ್ಕಮಗಳೂರಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೂ ಸಹ ಅಪ್ರೋಚ್ ಮಾಡ್ತಾರೆ. ಈ ಸೂಪರಿಂಟೆಂಡೆಂಟ್ ಪೊಲೀಸು ಅಪ್ರೋಚ್ ಮಾಡಿದ ಮೇಲೂ ಸಹ ಇದು ಸಿವಿಲ್ ಡಿಸ್ಪ್ಯೂಟು ಕೋರ್ಟ್ನಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇದಾದ ಮೇಲೆ ಸೆಕ್ಷನ್ 200 CRPC ಕೆಳಗಡೆ ಕೋರ್ಟ್ನಲ್ಲಿ ನಾನು ಒಂದು ಕಂಪ್ಲೇಂಟ್ನ ಹಾಕಿದೆ. ಕಂಪ್ಲೇಂಟ್ ಹಾಕಿದ ಮೇಲೆ ದೀಪಕ್ ಮಯೂರ್ ಪಟೇಲ್ದವರು ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಟ್ಟರು. ಆ ಡಾಕ್ಯುಮೆಂಟ್ ಆಧಾರದ ಮೇಲೆ ಜೊತೆಗೆ ನ್ಯಾಯಾಲಯದಲ್ಲಿ ಅವರ ಸೋರ್ಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ದೀಪಕ್ ಮಯೂರ್ ಪಟೇಲ್ದವ್ರಿಗೆ ಅವ್ರಿಗೇನೇನು